ಚಾರ್ಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಬುಧವಾರ ಟ್ರೇಡ್ ಯಾವ ರೀತಿ ಇತ್ತು, ಅದೇ ರೀತಿಯಾಗಿ ನಾಳೆ ವೀಕ್ಲಿ ಮಂತ್ಲಿ ಎರಡರದ್ದು ಎಕ್ಸ್ಪೈರಿ ಯಾವ ರೀತಿ ಟ್ರೇಡ್ ಮಾಡ್ಬೋದು ಅಂತ ನೋಡ್ತಾ ಹೋಗೋಣ. ಇವತ್ತು ಟಾಪ್ ಗೇನ್ ಅಂತ ನೋಡೋದಾದರೆ LNT 3.33% ಬಂದಿದೆ. ಒಳ್ಳೆ ನ್ಯೂಸ್ ಕೂಡ ಇದೆ LNT ಕಡೆಯಿಂದ, ಅದನ್ನು ನಾನು ಹೇಳ್ತೀನಿ. ಅದೇ ರೀತಿಯಾಗಿ ನಾವು ಟಾಪ್ ಲೂಸರ್ ಅಂತ ನಾವು ನೋಡೋದಾದರೆ ಬಜಾಜ್ ಫೈನಾನ್ಸ್ ರಿಸಲ್ಟ್ ಬಂದಿದೆ. NPA ಕಮ್ಮಿ ಮಾಡ್ಕೊಂಡಿದ್ದಾರೆ, ಆದರೆ ಮಾರ್ಜಿನ್ ಎಸ್ಟಿಮೇಷನ್ ಕಮ್ಮಿ ಬಂದಿದೆ ಅಂತ ಕಾಣುತ್ತೆ. ಸೊ ಬಜಾಜ್ ಫೈನಾನ್ಸಲ್ಲಿ ಒಂದು ರಿಜೆಕ್ಷನ್ ಕಾಣಿಸ್ತಾ ಇದೆ. ಸೊ ಎಲ್ಲದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಇವತ್ತು ಸ್ಟಾಕ್ ಆಫ್ ದ ಡೇ ನನ್ನ ಪ್ರಕಾರ ರಿಲಯನ್ಸ್ ಇವತ್ತು ಏನು ಒಂದು ಸಪೋರ್ಟ್ ಕೊಡ್ತು, ಇದರಿಂದಾಗಿ ನಿಫ್ಟಿ ಇಡೀ ದಿನ ಅದೇ ರೀತಿ ಸಸ್ಟೈನ್ ಆಯಿತು. ಜೊತೆಗೆ IT ಕೂಡ ಆ ಪಾರ್ಟಿಗೆ ಜಾಯ್ನ್ ಆಯಿತು, ಗ್ಯಾಪ್ ಅಪ್ ಓಪನಿಂಗ್ ಆಗಿ ಅದೇ ರೀತಿ ಸಸ್ಟೈನ್ ಆಯಿತು. TCS ಮತ್ತು ಇನ್ಫೋಸಿಸಲ್ಲಿ ಅದೇ ರೀತಿ ಆಯಿತು. TCS ಸ್ವಲ್ಪ ಫ್ಲಾಟಲ್ಲಿ ಉಳ್ಕೊಂಡಿದೆ. ITCನಲ್ಲಿ ಒಂದು ಪುಲ್ ಬ್ಯಾಕ್ ಬಂದಿದೆ. ಎಲ್ಲದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಮೊದಲನೇದಾಗಿ ನಿಫ್ಟಿನಲ್ಲಿ ಯಾವ ರೀತಿ ಟ್ರೇಡ್ ಇತ್ತು ಅಂತ ನೋಡ್ತಾ ಹೋಗೋಣ. ನಿಫ್ಟಿ ಒಂದು ವೀಕ್ ಕಂಡೀಷನ್ ಆಗ್ತಾನೆ ಬರ್ತಾ ಇದೆ, ಲೋಯರ್ ಹೈ ಲೋಯರ್ ಲೋ ಪ್ಯಾಟರ್ನ್ ಮಾಡ್ತಾ ಬರ್ತಾ ಇದೆ. ಆದರೆ ಈ ಬಸ್ ಸ್ಟ್ಯಾಂಡ್ನ ಬ್ರೇಕ್ ಆಗಿಲ್ಲ ಅಂತ ನಿನ್ನೆ ಮಾತಾಡ್ಕೊಂಡಿದ್ವಿ. ಅಲ್ಲಿಂದ ನೋಡಿ ಮತ್ತೆ ಸಪೋರ್ಟ್ ಬಂತು, ಒಂದು ಏನು ವೀಕಾಗೆ ಕ್ಲೋಸ್ ಆಗಿತ್ತು, ಬಟ್ ಈ ಟ್ರೆಂಡ್ ಲೈನ್ ಮೇಲ್ಗಡೆ ಬಂದು ಕ್ಲೋಸ್ ಆಗಿತ್ತು. ಸೊ ನಾಳೆ ಈ ಝೋನನ್ನು ಯಾವ ರೀತಿ ಇದೇ ಝೋನಲ್ಲಿ ಓಪನ್ ಆಗಿದ್ದು ಕೆಳಗಡೆ ಬಂದರೆ ನಾವು ಈ ಟ್ರೆಂಡ್ ಲೈನು ಅಥವಾ 19,600ನ ಟಾರ್ಗೆಟ್ ಮಾಡ್ಬೋದು ಅಂತ ನಿಮ್ಗೆ ಹೇಳಿದೆ. ಮೇಲ್ಗಡೆ ಹೋಗೋದಾದ್ರೆ 19,750 ರೆಸಿಸ್ಟೆನ್ಸ್ ಆಗುತ್ತೆ ಅಂತ ನಾವು ಮಾತಾಡ್ಕೊಂಡಿದ್ವಿ. ಇವತ್ತೇನಾಯಿತು, ಇನ್ ಬಿಟ್ವೀನಲ್ಲಿ ಗ್ಯಾಪ್ ಅಪ್ ಅಲ್ಲಿ ಓಪನಿಂಗ್ ಆಯಿತು. ಬ್ಯಾಂಕ್ ನಿಫ್ಟಿ ಒಂದು ಕಡೆ ಇತ್ತು, ನಿಫ್ಟಿ ಒಂದು ಕಡೆ ಇತ್ತು, ಮನೆಯೊಂದು ಮೂರು ಬಾಗಿಲು ಅಂತ ಸುಮಾರು ಜನ ಹೇಳ್ತಾ ಇದ್ರು. ಸೊ ಈ ರೀತಿ ಓಪನ್ ಆದಾಗ ನಿಮಗೆ ಅಫ್ಕೋರ್ಸ್ ಈ ಟ್ರೆಂಡ್ ಲೈನ್ ಏನಂತ ಬಂದಿದೆ, ಈ ಟ್ರೆಂಡ್ ಲೈನ್ ನೋಡಿ ನೀವು ಸ್ವಲ್ಪ ಬೇಕಾದ್ರೆ ಎಕ್ಸ್ಟೆಂಡ್ ಕೂಡ ಮಾಡ್ಕೋಬಹುದು. ಈ ಟ್ರೆಂಡ್ ಲೈನ್ ಇವಾಗ ಈ ರೀತಿ ಹಾಕೋಬಹುದು, ಕಾಣಿಸ್ತಾ ಇದೆ ಇಲ್ಲಿ ನೋಡಿ. ಈ ರೀತಿ ಎಕ್ಸ್ಟೆಂಡ್ ಮಾಡ್ಕೊಂಡ್ರೆ ಈಗ ಈ ಅಡ್ಜಸ್ಟ್ಮೆಂಟ್ನ ನಾನು ಬ್ಯಾಂಕ್ ನಿಫ್ಟಿನಲ್ಲೂ ಕೂಡ ಮಾಡಿದ್ದೀನಿ ಈ ಟ್ರೆಂಡ್ ಲೈನ್ನ. ಸೊ ಇವಾಗ ಕ್ಲೀನಾಗಿ ಸೆಟ್ ಆಗ್ತಾ ಇದೆ ನೋಡಿ. ಇಲ್ಲೊಂದು ಪಾಯಿಂಟ್ ಇತ್ತು, ಇಲ್ಲೊಂದು ಪಾಯಿಂಟ್ ಇತ್ತು, ಈ ಮೂರು ಕಡೆನೂ ಈಗ ಟ್ರೆಂಡ್ ಲೈನ್ ಕೂರ್ತಾ ಇದೆ. ಸೊ ಅದ್ರ ಮೇಲ್ಗಡೆ ಓಪನ್ ಆಗಿದ್ರೆ ಹೇಳ್ತೇನೆ ಅಂತೀನಿ, ಅದೇ ನಮಗೆ ಒಂದು ಸಪೋರ್ಟ್ ತರ ಆಕ್ಟ್ ಆಗುತ್ತೆ ಅಂತ. ಬಟ್ ಇಮಿಡಿಯೇಟ್ ಆಗಿ ನಿಮಗೆ ಇಲ್ಲಿ ಇರುವಂಥ ಒಂದು ಸ್ವಿಂಗ್ ಇದೆ, ಅಂದರೆ 19,750 ಸ್ವಿಂಗು. ಸೊ ಅದ್ರ ಮೇಲ್ಗಡೆ ಬರೋಷ್ಟೊತ್ತಿಗೆ ಇಲ್ಲಿಂದ ನೀವು ಒಂದು ಸಣ್ಣ ಪ್ರಮಾಣದಲ್ಲಿ 19,820 ತನಕ ಒಂದು ಟ್ರೇಡ್ ಇತ್ತು ಇಲ್ಲಿ ಮಾಡೋದಾಗಿದ್ರೆ. ಬಟ್ ಬ್ಯಾಂಕ್ ನಿಫ್ಟಿ ಸಿಂಕಲ್ ಇದ್ದಿದ್ದರಿಂದ ಇದನ್ನ ನಾವು ಯುಟಿಲೈಸ್ ಮಾಡ್ಕೊಳ್ಳಿ. ಈ ರೀತಿ ಒಂದು 150 ಪಾಯಿಂಟ್ಸ್ ನಿಮಗೆ ಮೂವ್ಮೆಂಟ್ ಆದರೆ ಹೇಳ್ತಾನೆ ಬಂದಿರ್ತೀನಿ, ಆವಾಗ ಸ್ವಲ್ಪ ಹುಷಾರಾಗಿರಿ. ಒಂದು ಪುಲ್ ಬ್ಯಾಕ್ ಬರ್ಬೋದು, ಅಥವಾ ಒಂದು ಬಸ್ ಸ್ಟ್ಯಾಂಡ್ ಮಾಡುವಂಥದ್ದು ವೆರಿ ಇಂಪಾರ್ಟೆಂಟ್. ಬಸ್ ಸ್ಟ್ಯಾಂಡ್ ಮಾಡಿ ಬ್ರೇಕ್ಔಟ್ ಕೊಟ್ಟರೆ ಟ್ರೇಡ್ ಮಾಡೋಂತ, ಇಲ್ಲಾಂದ್ರೆ ಇಲ್ಲ ಅಂತ. ಸೊ ಇವತ್ತೇನು ಒಂದು 15-20 ಮಿನಿಟ್ಸ್, ಫಸ್ಟ್ ಒಂದು 30 ಮಿನಿಟ್ಸ್ ಅಲ್ಲ, ಇವತ್ತೇನು ಫಸ್ಟ್ 1 ಅವರಲ್ಲಿ ರ್ಯಾಲಿ ಬಂತು, ಅದಾದಮೇಲೆ ನಿಮಗೆ ಇಡೀ ದಿನ ಬಸ್ ಸ್ಟ್ಯಾಂಡ್ ಆಗೇ ಉಳಿದಿತ್ತು. ಇಲ್ಲಿ ಒಂದು ಪ್ಯಾಟರ್ನ್ ಮಾಡ್ತಾ ಇದೆ ಅಂತ ಈ ಟೈಮಲ್ಲಿ ನಾವು ಒಂದು ಡ್ರಾಪನ್ನು ಎಕ್ಸ್ಪೆಕ್ಟ್ ಮಾಡಿದ್ವಿ ಈ ಪಾಯಿಂಟಲ್ಲಿ. ಆದರೆ ವಾಪಸ್ ಮತ್ತೆ ಮೇಲೆ ಮಾರ್ಕೆಟ್ ಹೋಗಿ ಸ್ಟಾಪ್ ಲಾಸ್ನ ಹಿಟ್ ಮಾಡಿಸಿ ಕೊನೆಗೆ ಕೆಳಗಡೆ ಬಂದಿದೆ. ತೊಂದರೆ ಇಲ್ಲ, ಇಲ್ಲಿ ನೋಡೋದಾದರೆ ಕ್ಲೀನಾಗಿ ಈ ಪ್ಯಾಟರ್ನ ಇನ್ನೂ ಫಾಲೋ ಮಾಡಿದೆ. ಸೊ ಇದೇ ಝೋನಲ್ಲಿ ಉಳ್ಕೊಂಡಿದೆ. ನಾಳೆ ನಿಫ್ಟಿಗೆ ಹೇಗೆ ನೋಡಿ, ಇವತ್ತು 19,750 ಅಂದ್ಕೊಂಡಿದ್ವಿ, ಅಲ್ಲಿ ಬಂದು ಸಪೋರ್ಟ್ ತೊಗೊಂಡು ಇವತ್ತಿನ ಏನು ಹೈ ಮಾಡಿತ್ತು ಆ ಝೋನಲ್ಲೇ ಕ್ಲೋಸ್ ಆಗಿದೆ. ಇದೇ ಝೋನಲ್ಲಿ ಓಪನ್ ಆಗಿ ನಿಮಗೆ ಮೇಲ್ಗಡೆ ಕೊಡ್ತಾ ಹೋಯಿತು ಅಂತಂದರೆ ನಾಳೆ ಖಂಡಿತವಾಗ್ಲೂ 19,850ರಿಂದ 875 ಈ ಟಾರ್ಗೆಟ್ನ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಹೋಗೋದು. ಅದ್ರ ಮೇಲ್ಗಡೆ ಗ್ಯಾಪ್ ಇದೆ, ಗ್ಯಾಪ್ ಫಿಲ್ ಆಗೋ ಮಟ್ಟಿನ ಟ್ರೆಂಡಿಂಗ್ ಎಕ್ಸ್ಪೈರಿ ಬರುತ್ತಾ ಇಲ್ವಾ ನೋಡ್ತಾ ಹೋಗೋಣ. ಅದಾದಮೇಲೆ ಅದು ಆಲ್ ಟೈಮ್ ಹೈದು, ಬಟ್ ಆಲ್ ಟೈಮ್ ಹೈಯಿಂದ ಒಂದು ರಿಜೆಕ್ಷನ್ ಬಿಡುತ್ತಲ್ಲ, ಆ ಗ್ಯಾಪ್ ನೋಡಿ ಫಿಲ್ ಮಾಡೋಕೆ ಅದೇ ರೀತಿ ಇದೆ. ಬಟ್ ಇದು ಒಂದು ರೆಸಿಸ್ಟೆನ್ಸ್ ಥರ ಆಕ್ಟ್ ಆಗ್ತಾ ಹೋಗುತ್ತೆ ನಾಳೆ. ಸೊ 19,850 ಈ ಝೋನಲ್ಲಿ ನೀವು ಹುಷಾರಾಗಿರಬೇಕು, 850ರಿಂದ 880 ಝೋನಲ್ಲಿ. ಬಟ್ ಎಲ್ಲದಕ್ಕೂ ವೆರಿ ಇಂಪಾರ್ಟೆಂಟ್, ಇದೇ ಝೋನಲ್ಲಿ ಓಪನ್ ಆಗಿ ನಿಮಗೆ ಮೇಲ್ಗಡೆ ಬ್ರೇಕ್ಔಟ್ ಕೊಟ್ಟರೆ ಆ ರೀತಿ ಟ್ರೇಡ್ ಮಾಡ್ತಾ ಹೋಗೋದು. ಇದೇ ಝೋನಲ್ಲಿ ಓಪನ್ ಆಗಿ 19,750 760 ಝೋನ್ ಬಿಟ್ಟು ಕೆಳಗಡೆ ಬರ್ತಾ ಇದೆ ಅಂತಂದರೆ ಆಗ ನಾವು ಮತ್ತೆ 19,680 19,720 ಈ ಸಣ್ಣ ಪ್ರಮಾಣದ ಏನು ಝೋನ್ ಇದೆ ಇಲ್ಲಿ ನೀವು ಟ್ರೇಡ್ ಮಾಡ್ತಾ ಹೋಗ್ಬೋದು. ಬಟ್ ಇದು ಟ್ರ್ಯಾಪ್ ಝೋನ್ ಆಗಿರುತ್ತೆ, ಇಲ್ಲಿ ಟ್ರೇಡ್ ಮಾಡೋದು ಕಷ್ಟ ಇರುತ್ತೆ. ಗ್ಯಾಪ್ ಡೌನ್ ಓಪನಿಂಗ್ ಆದರೆ ಅವಾಗ ಮತ್ತೆ ಪ್ರೊಜೆಕ್ಷನ್ ವೇಟ್ ಮಾಡಬೇಕು. ಬಟ್ ಇದೇ ಝೋನಲ್ಲಿ ಓಪನ್ ಆಗಿ ಮೇಲ್ಗಡೆ ಕೊಟ್ಟರು ಮೇಲ್ಗಡೆ ಟ್ರೇಡ್ ಮಾಡ್ಬೋದು, ಅಥವಾ ಗ್ಯಾಪ್ ಅಪ್ ಓಪನಿಂಗ್ ಆದ್ರೂ ನಿಮಗೆ ಒಂದು ಸಣ್ಣ ಪ್ರಮಾಣದಲ್ಲಿ ಮೇಲ್ಗಡೆ ತನಕ ಈ ಲೈನ್ ತನಕ ನಿಮಗೆ ಟ್ರೇಡ್ ಇರುತ್ತೆ ಅಂತ ಹೇಳ್ತೀನಿ. ಸೊ ಅದನ್ನು ನೋಡಿಕೊಂಡು ಆ ಥರ ಟ್ರೇಡ್ ಮಾಡೋರು ಅಂತ. ಇವತ್ತು ಸ್ಟಾಪ್ ಲಾಸ್ ಹಿಟ್ಟಾಗಿರೋ ಕಾರಣ ಏನಕ್ಕೆ ಅಂದರೆ ನಿಫ್ಟಿ ಒಂಥರ ಹೋಗ್ತಾ ಇದೆ, ಬ್ಯಾಂಕ್ ನಿಫ್ಟಿ ಒಂದು ರೀತಿ ಹೋಗ್ತಾ ಇದೆ. ಅಂದರೆ ನೋಡಿ HDFC ಬ್ಯಾಂಕ್ ಇವಾಗ ಟಾಪ್ ಕಾಂಟ್ರಿಬ್ಯೂಟರ್. ಇವತ್ತು ಬೆಳಗ್ಗೆನೂ ಹೇಳಿದ್ದೆ ನಿಮಗೆ, HDFC ಬ್ಯಾಂಕ್ನ ಟ್ರ್ಯಾಕ್ ಮಾಡಿ. HDFC ನೆನ್ನೆ ಚಾರ್ಟ್ ಸ್ಟಾಕಲ್ಲಿ ಕೂಡ ಮಾತಾಡ್ಕೊಂಡಿದ್ವಿ, 1,700 ಬಿಟ್ಟು ಮೇಲ್ಗಡೆ ಏನಾದ್ರು ಹೋಗೋಕ್ಕೆ ಶುರುವಾಯಿತು ಅಂದರೆ ನಾವು ಬುಲಿಶ್ ಆಗಿರ್ಬೋದು ಅಂತ. ಬಟ್ ಇವತ್ತು ಆಗಲಿಲ್ಲ, ಅಲ್ಲಿಂದ ರೆಸಿಸ್ಟೆನ್ಸ್ ಬರ್ತಾ ಹೋಯಿತು. ಸೊ ಈ ರೀತಿ ಶಾರ್ಪ್ ರಿಜೆಕ್ಷನ್ ಬರ್ತಾ ಇದೆ HDFC ಬ್ಯಾಂಕಲ್ಲಿ. ಬಟ್ ರಿಲಯನ್ಸ್ ನೋಡಿದ್ರೆ ತುಂಬ ಮೇಲ್ಗಡೆ ಹೋಗ್ತಾ ಇದೆ. ಈ ರೀತಿ ಟಾಪ್ ಹೆವಿ ವೇಟ್ಸಲ್ಲಿ ಕ್ಲಾಶ್ ನಡೀತಿರ್ಬೇಕಾದ್ರೆ ಮನೆಯಲ್ಲಿ ಅದು ಒಬ್ಬೊಬ್ಬರು ಒಂದೊಂದು ಕಡೆ ಹೋಗೋದು ಸಹಜ. ಸೊ ಅದೇ ರೀತಿಯಾಗಿ ನಿಮಗೆ ಇನ್ಫೋಸಿಸಲ್ಲಿ ನೋಡಿ ಗ್ಯಾಪ್ ಅಪ್ ಓಪನಿಂಗ್ ಆಯಿತು, TCS ಮೇಲ್ಗಡೆ ರ್ಯಾಲಿ ಬಂತು. ಆದರೆ ICICI ಬ್ಯಾಂಕ್ ಸಪೋರ್ಟ್ ಮಾಡ್ತಾ ಇಲ್ಲ, HDFC ಬ್ಯಾಂಕ್ ಸಪೋರ್ಟ್ ಮಾಡ್ತಾ ಇಲ್ಲ. ಬ್ಯಾಂಕ್ ನಿಫ್ಟಿ ಫಿನ್ ನಿಫ್ಟಿಗಳಲ್ಲಿ ನಿಮಗೆ ಆ ರೀತಿ ಮೂಮೆಂಟು ಸಿಗಲಿಲ್ಲ. ಸೊ ಈ ಥರ ಇದ್ದಾಗ ಸ್ವಲ್ಪ ಹುಷಾರಾಗಿ ನಾವು ಟ್ರೇಡ್ ಮಾಡಬೇಕಾಗುತ್ತೆ. ಅದೇ ರೀತಿ ಆಯಿತು ಕೂಡ ಇವತ್ತು. ಸೊ ನಾಳೆ ನೋಡೋಣ ಯಾವ ರೀತಿ ಓಪನ್ ಆಗುತ್ತೆ ಅಂತ. ಬಟ್ ಇವತ್ತು ನಿಫ್ಟಿ ಏನು ಕ್ಲೋಸಿಂಗ್ ಬಂದಿದೆ, ಇದು ವೆರಿ ಇಂಪಾರ್ಟೆಂಟ್ ಕ್ಲೋಸಿಂಗ್ ಅಂತ ಅನಿಸುತ್ತೆ. ಯಾಕಂದರೆ ಈ ಝೋನನ್ನು ಬಿಟ್ಟು ಕಂಫರ್ಟಬಲ್ ಆಗಿ ಮೇಲ್ಗಡೆ ಬಂದು ಕ್ಲೋಸ್ ಆಗಿದೆ. ಸೊ ನಾಳೆ ಈ ಝೋನ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಆದಂಥ ಸಪೋರ್ಟ್ ಆಗ್ತಾ ಹೋಗುತ್ತೆ. ಯಾಕೆಂದರೆ ಸುಮಾರು ಸಲ ಇಲ್ಲಿ ಅಟೆಂಪ್ಟ್ ಮಾಡಿ ಇಲ್ಲಿಂದ ವಾಪಸ್ ಮೇಲ್ಗಡೆ ಬ್ರೇಕ್ಔಟ್ ಕೊಟ್ಟಿದ್ದೀವಿ. ಸೊ ನಾಳೆ ಈ ಝೋನನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ನಂಗೆ ಅನಿಸ್ತಾ ಇದೆ. 19,850 880 ಝೋನು, ಅದ್ರ ಮೇಲ್ಗಡೆ ಹೋದರೆ ಗ್ಯಾಪ್ ಫಿಲ್ಲಿಂಗ್ ಕೂಡ ಆಗ್ಬೋದು. ಆ ಸಿಚುವೇಷನ್ ಸಿಗುತ್ತೆ ಇಲ್ವಾ ನೋಡ್ಕೊಂಡು ಆ ರೀತಿ ಪ್ಲಾನ್ ಮಾಡೋದು. ಅದೇ ರೀತಿ ಬ್ಯಾಂಕ್ ನಿಫ್ಟಿನಲ್ಲಿ ನೋಡೋದಾದ್ರೆ ಬ್ಯಾಂಕ್ ನಿಫ್ಟಿನಲ್ಲಿ 5 ಮಿನಿಟ್ಸಲ್ಲಿ ಇನ್ವರ್ಸ್ HNDS ಪ್ಯಾಟರ್ನ್ ಬರ್ತಾ ಇದೆ ಅಂತ ರಂಜಿತ್ ಅವರು ಅನ್ಸುತ್ತೆ ಫಸ್ಟ್ ಕಮೆಂಟ್ ಮಾಡಿದ್ರು. ನೋಡಿ ಇದು ಕರೆಕ್ಟ್ ಇನ್ವರ್ಸ್ HNDS ಪ್ಯಾಟರ್ನ್ ಥರನೇ ಆಗಿತ್ತು. ಯಾಕೆಂದರೆ ಇವತ್ತು ಓಪನಿಂಗ್ ಆಗಿ ಅಲ್ಲಿ ವಾಪಸ್ ಸಪೋರ್ಟ್ ಬಂದು ಮೇಲ್ಗಡೆ ಹೋಗ್ತಾ ಇತ್ತು. ಬಟ್ ಇಮಿಡಿಯೇಟ್ ಆಗಿ ನಮಗೆ ತಗೊಳ್ಳೋಂಥ ಕಾನ್ಫಿಡೆನ್ಸ್ ಇಲ್ಲ. ಕೆಲವರು ಹ್ಯಾಮರ್ನ ಇಲ್ಲಿ ಹೇಳಿದ್ದಾರೆ, ಹ್ಯಾಮರ್ ಇದನ್ನ ಅಂತ ಕನ್ಸಿಡರ್ ಮಾಡ್ಬೋದಾ ಅಂತಂದರೆ ಇವತ್ತಿನ ದಿನದ ನೋಡಿದ್ರೆ ಈ ಪಾಯಿಂಟಲ್ಲಿ. ಸೊ ಹ್ಯಾಮರ್ ಆಗಬೇಕು ಅಂದರೆ ನೋಡಿ ಬ್ಯಾಕ್ ಡ್ರಾಪಲ್ಲಿ ಈ ಥರ ಒಂದು ದೊಡ್ಡ ಫಾಲ್ ಆಗಿ ಇಲ್ಲಿ ಈ ಥರ ಹ್ಯಾಮರ್ ಬಂದರೆ ಆಗ ನಿಮಗೆ ಒಂದು ಕಾನ್ಫಿಡೆನ್ಸ್ ಇರುತ್ತೆ. ಬಟ್ ಈ ಸಣ್ಣ ಜಾಗದಲ್ಲೆಲ್ಲ ಹ್ಯಾಮರ್ ಬಂದರೆ ನಾವು ರೆಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಬಟ್ ನೀವು ಅನಾಲಿಸಿಸ್
ಅನಾಲಿಸಿಸ್ ಸರಿ ಇದೆ ನಿಮ್ದು. ಇಲ್ಲೊಂದು ಇನ್ವರ್ಸ್ H&S ಪ್ಯಾಟರ್ನ್ ಅಂತ ಏನು ಹೇಳಿದ್ರಿ ಆ ರೀತಿ ಕಾಣಿಸ್ತಾ ಇದ್ದಿದ್ದು ನಿಜ. ಆದರೆ ನೋಡಿ ಒಂದು ವಾಪಸ್ ಟೆಸ್ಟ್ ಮಾಡೋಕ್ಕೆ ಬಂದು ಅಲ್ಲಿಂದ ಬ್ರೇಕ್ಔಟ್ ಆಯಿತು. ಸೊ ಈ ರೀತಿ ಇದ್ದಾಗ ಸ್ವಲ್ಪ ಹುಷಾರಾಗಿರ್ಬೇಕು. ಇವತ್ತು ತುಂಬ ಕಷ್ಟ ಇದೆ ಟ್ರೇಡ್, ಯಾಕೆಂದರೆ ಈ ಥರ ಒಂದು ನ್ಯಾರೋ ರೇಂಜಲ್ಲಿ ಟ್ರೇಡ್ ಆಗ್ತಿದ್ದಾಗ 15 ಮಿನಿಟ್ಸಲ್ಲಿ ತೋರಿಸ್ತೀನಿ ನೋಡಿ. ನಿಮಗೆ ಒಂದು ಹಾರಿಜಾಂಟಲ್ ಬಸ್ ಸ್ಟ್ಯಾಂಡ್ ಆಗ್ತಾ ಇದೆ ಅಂದರೆ ಈ ರೀತಿ ಬಸ್ ಸ್ಟ್ಯಾಂಡ್ ಮಾಡ್ತಾ ಇದೆ ಅಂದರೆ ನಿಮಗೆ ಈ ಥರ ಕೆರೆ ದಡ ಈ ರೀತಿ ಟ್ರೇಡ್ಗಳು ಈಸಿಯಾಗಿ ನೀವು ಟ್ರ್ಯಾಕ್ ಮಾಡ್ತಾ ಹೋಗ್ಬೋದು. ಬಟ್ ಯಾವಾಗ ಒಂದು ಚಾನಲಲ್ಲಿ ಕ್ರಿಯೇಟ್ ಮಾಡ್ಕೊತ ಬರುತ್ತಲ್ಲ ಟ್ರೇಡು, ಅಲ್ಲಿ ನಿಮಗೆ ತುಂಬ ಕನ್ಫ್ಯೂಸಿಂಗ್ ಇರುತ್ತೆ. ಈ ರೀತಿ ಈಗ ಈ ಥರ ಚಾನಲಲ್ಲಿ ಹೋಗ್ತಾ ಇದೆ. ಸೊ ಈ ಥರ ಚಾನಲ್ ಟ್ರೇಡ್ಗಳು ತುಂಬ ಕಷ್ಟ. ಇದನ್ನ ಜೋಕಾಲಿಂದ ಮಾತಾಡಿದ್ವಲ್ಲ, ಆ ರೀತಿ ಇದ್ದಾಗ ನಿಮಗೆ SLಗಳು ಹಿಟ್ ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಯಾಕೆಂದರೆ ಈಗ ಕೆಲವರು ಹೇಳ್ತಾರೆ SL ತಗೋಬೇಕು ಖಂಡಿತವಾಗ್ಲೂ. SL ಕೊಡೋಕ್ಕೆ ಬೇಜಾರಿಲ್ಲ, SL ಕೊಟ್ಟ ಮೇಲೆ ನಮಗೆ ಇಮಿಡಿಯೇಟಾಗಿ ವಾಪಸ್ ಚೇಂಜ್ ಆಗುತ್ತೆ ಡೈರೆಕ್ಷನ್ ಅಂತ ಕೆಲವರು ಹೇಳ್ತಿದ್ರು. ಅದೇ ಥರ ಆಗಿದ್ದು ಇವತ್ತು ಕೂಡ. ಸೊ ಆ ಥರ ಇದ್ದಾಗ ಏನು ಮಾಡೋಕ್ಕಾಗಲ್ಲ. ಈ ಥರ ಝೋನಲ್ಲಿ ನೀವು ಕಮ್ಮಿ ಪ್ರಮಾಣದಲ್ಲಿ ನೀವು ಟ್ರೇಡ್ ಮಾಡಬೇಕು. ನೋಡಿ ಹಿಂದೆ ಒಂದು ಬ್ಯಾಕ್ಡ್ರಾಪಲ್ಲಿ ಡೌನ್ಫಾಲ್ ಇದೆ, 46,000ದಲ್ಲಿ ಒಂದು ರೆಸಿಸ್ಟೆನ್ಸ್ ಕ್ಲೀನಾಗಿ ಕಾಣಿಸ್ತಾ ಇದೆ. ಸೊ ಈ ರೀತಿ ಇದ್ದಾಗ ಇಲ್ಲಿ ಒಂದ್ಸಲ ಫಾಲ್ ಬಂತು, ಇವಾಗ ಇಮಿಡಿಯೇಟಾಗಿ ನಿಮಗೆ ಸ್ಟಾರ್ಟಿಂಗ್ ಬರಲ್ಲ, ನೀವು ತೊಗೊಳಕ್ಕೆ ಹೋಗೋದಿಲ್ಲ. ಸೊ ಇಲ್ಲಿ ಹೋದ್ರೂ ನಿಮಗೆ ವಾಪಸ್ ನೋಡಿ ಅಲ್ಲಿಂದ ಮತ್ತೆ ರಿಜೆಕ್ಷನ್ ಬರ್ತಾ ಹೋಯಿತು. ಆದರೆ ಈ ರೀತಿ ಆದಾಗ ನಾನು ಹೇಳ್ತೀನಿ, ದಿನದ ಲೋನ ಬೀಟ್ ಮಾಡ್ತಾ ಇಲ್ಲ ಅಂತಂದರೆ ಈ ರೀತಿ ಒಂದು ಟ್ರೆಂಡ್ ಲೈನ್ ಸಪೋರ್ಟ್ ತೊಗೊಳ್ಳಿ ಅಂತ. ಆ ರೀತಿ ಹಾಕೊಂಡಿದ್ರೆ ನೋಡಿ ಇವತ್ತು ಇಡೀ ದಿನ ಸಪೋರ್ಟ್ ತೊಗೊಂಡೇ ಹೋಗ್ತಾ ಇತ್ತು, ಎಲ್ಲೂ ಕನ್ಫ್ಯೂಷನ್ ಇಲ್ಲ. ಬಟ್ ನಮಗೆ 46,000ದಲ್ಲಿ ಒಂದು ಆಪ್ಷನ್ ರೇಟಿಂಗ್ ನೋಡೋದಾದರೆ ನಿಮಗೆ ಸಿಕ್ಕಾಪಟ್ಟೆಯಾಗಿ ಇತ್ತು. ಆಪ್ಷನ್ ರೇಟಿಂಗ್ 89 ಲಕ್ಷ ಏನೋ ಆಗಿತ್ತು. ಸೊ ಈ ಟೈಮಲ್ಲಿ ಇಲ್ಲೊಂದ್ಸಲ ಅಟೆಂಡ್ ಮಾಡಿದೆ, ಇಲ್ಲಿಂದ ರಿಜೆಕ್ಷನ್ ಆಗುತ್ತೆ, ಈ ಟ್ರೆಂಡ್ ಲೈನ್ನ ಬ್ರೇಕ್ ಆಗ್ಬೋದು ಅಂತ ನಿಮ್ಗೆ ಹೇಳ್ತಾ ಇದ್ದೆ. ಆದರೆ ಆ ರೀತಿ ಆಗಲಿಲ್ಲ. ಅಲ್ಲಿಂದ ವಾಪಸ್ ನಮಗೆ ಮೇಲ್ಗಡೆ ಹೋಗಿ ಸ್ಟಾಪ್ ಲಾಸ್ ಹಿಟ್ ಮಾಡಿಸ್ತು. ಸ್ಟಾಪ್ ಲಾಸ್ ಹಿಟ್ ಮಾಡಿ ವಾಪಸ್ ಬಂದಿದೆ ಅಂತ ಅಂತಿರ್ಬೋದು ಕೆಲವರು. ಬಟ್ ನೋಡಿ ಅದು ಅದೇ ಲೆವೆಲ್ಗೆ ಬಂದಿದೆ ಅಷ್ಟೇ, ಆ ಲೆವೆಲ್ನ ಬಿಟ್ಟು ಬಂದಿಲ್ಲ. ಸೊ ಅಲ್ಲಿ ಸ್ಟಾಪ್ ಲಾಸ್ ತೊಗೊಂಡು ತುಂಬ ಒಳ್ಳೆಯದು. ಅಫ್ಕೋರ್ಸ್ ನಿಫ್ಟಿನಲ್ಲಿ ನಿಮಗೆ ವಾಪಸ್ ಅದು ಚೇಂಜ್ ಆಯಿತು, ನಮ್ಮ ಕಡೆಗೆ ಬಂದಿತ್ತು ಸೆಂಟಿಮೆಂಟ್, ಬಟ್ ಇಟ್ಸ್ ಓಕೆ. ಸೊ ಈ ರೀತಿ ಸ್ಟಾಪ್ ಲಾಸ್ಗಳು ಹಿಟ್ ಆಗುತ್ತೆ, ಬಟ್ ಸಿಸ್ಟಮ್ಗಳನ್ನ ಚೇಂಜ್ ಮಾಡ್ಕೊಬಿಡಿ. ಅದನ್ನೇ ನಾನು ಹೇಳ್ತಾ ಇರೋಂಥದ್ದು. ನಿಮ್ದು ಏನು ಸೆಟಪ್ಪಲ್ಲಿ ಟ್ರೇಡ್ ಮಾಡ್ತಾ ಬಂದಿರ್ತಾರೋ ಅದೇ ಥರ ಮಾಡಿ ಅಂತ ಹೇಳ್ತೀನಿ. ನಾಳೆ 46,100ರಿಂದ 46,000 ಈ ಝೋನಲ್ಲೇ ಓಪನ್ ಆಗಿ ನಿಮಗೆ 46,100ನ ಬ್ರೇಕ್ಔಟ್ ಕೊಡ್ತು ಅಂದರೆ ಇದೇನಿದೆಯಲ್ಲ 46,180, 200 ಈ ಝೋನ್ಗಳನ್ನು ನೀವು ಖಂಡಿತವಾಗ್ಲೂ ಟಾರ್ಗೆಟ್ ಮಾಡ್ತಾ ಹೋಗ್ಬೋದು. ಅದನ್ನು ಬಿಟ್ಟು ಮೇಲ್ಗಡೆ ಹೋಯಿತು ಅಂದರೆ 46,300 ನೋಡಲಿಕ್ಕೆ ಸಿಗ್ಬೋದು, ಒಂದು ಟ್ರೆಂಡಿಂಗ್ ಎಕ್ಸ್ಪೈರಿ ಆಗ್ಬೋದು. ಸೊ ಗ್ಯಾಪ್ ಅಪ್ ಓಪನಿಂಗ್ ಆಗಿ 46,200 ಈ ಲೆವೆಲಲ್ಲಿ ಏನಾದ್ರು ಗ್ಯಾಪ್ ಅಪ್ ಓಪನಿಂಗ್ ಆದರೆ ಸ್ವಲ್ಪ ವೆಯ್ಟ್ ಮಾಡಿ, ಒಂದು ರಿಜೆಕ್ಷನ್ ಬಂದು ಈ ಝೋನ್ ಹತ್ರ ಬಂದು ಟೆಸ್ಟ್ ಮಾಡಿ ಮೇಲ್ಗಡೆ ಕೊಟ್ಟರೆ ಅವಾಗ ನಾವು ಆ ಥರ ಹೋಗ್ಬೋದು ಈ ರೀತಿ ಪ್ಯಾಟರ್ನಲ್ಲಿ. ಇಲ್ಲ ಇಲ್ಲಿ ವಾಪಸ್ ಬರ್ತಾ ಇದೆ ಅಂತಂದರೆ ಮತ್ತೆ ಅವಾಗ ನೋಡ್ಕೋಬೇಕಾಗುತ್ತೆ ಯಾವ ರೀತಿ ಅಂತ. ಬಟ್ 46,000 ಅನ್ನೋದು ನಾಳೆಗೆ ವೆರಿ ಇಂಪಾರ್ಟೆಂಟ್ ಸಪೋರ್ಟ್ ಆಗ್ತಾ ಹೋಗುತ್ತೆ. ಯಾವುದೇ ಕಾರಣಕ್ಕೂ ನಾಳೆ 45,900 ಈ ಝೋನ್ ಏನಿದೆಯಲ್ಲ ಇದಕ್ಕಿಂತ ಬಿಟ್ಟು ಕೆಳಗಡೆ ಬರಬಾರ್ದು ಮಾರ್ಕೆಟು. ಇವತ್ತೇನೊಂದು ಲೋ ಮಾಡಿತ್ತಲ್ಲ, ಇದು 45,900ರಿಂದ 850 ಈ ಝೋನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಸಪೋರ್ಟ್ ಆಗ್ತಾ ಹೋಗುತ್ತೆ. ಇದಕ್ಕಿಂತ ಕೆಳಗಡೆ ಬರ್ತಾ ಇತ್ತು ಅಂದರೆ ಮಾರ್ಕೆಟ್ ನೆಗೆಟಿವ್ ಆಗ್ತಾ ಹೋಗುತ್ತೆ, ಇದು ಬ್ರೇಕ್ಔಟ್ ಫೇಲ್ಯೂರ್ ಆಗಿದೆ ಅಂತ ನಾವು ಅನ್ಕೋಬೋದು. ಸೊ 45,900, 850 ಕೆಳಗಡೆ ಬಂದರೆ ಮಾತ್ರ ಪಿನ ಟ್ರೇಡ್ ಮಾಡೋಕ್ಕೆ ಹೋಗಿ. ಇದೇ ಝೋನಲ್ಲಿ ಎಲ್ಲಾದರೂ ಓಪನ್ ಆಗಲಿ ನಿಮಗೆ 46,000ನ ನೀವು ಸಪೋರ್ಟಾಗಿ ಇಟ್ಕೊಂಡು ಮೇಲ್ಗಡೆ ಟ್ರೈ ಮಾಡೋಕ್ಕೆ ನೀವು ಮೇಲ್ಗಡೆನೇ ಟ್ರೇಡ್ ಮಾಡಲಿಕ್ಕೆ ಒಂದು ಆಪರ್ಚುನಿಟಿನ ಹುಡುಕ್ಬೋದು ಅಂತ ಅನಿಸ್ತಾ ಇದೆ. ಸೊ ಸೇಫ್ ಟಾರ್ಗೆಟ್ ಅಂದರೆ 46,180ರಿಂದ 200 ಈ ಝೋನ್ ಆಗಿರುತ್ತೆ ಅಂತ ಕಾಣಿಸ್ತಾ ಇದೆ. ನಾಳೆ ನೋಡ್ತಾ ಹೋಗೋಣ. ಬಟ್ ನೀವು ಕ್ಲೀನಾಗಿ ಅಬ್ಸರ್ವ್ ಮಾಡೋದಾದ್ರೆ ಇಲ್ಲಿ ಒಂದು ಚಾನಲ್ ಕಾಣಿಸ್ತಾ ಇದೆ. ಈ ಚಾನಲ್ ಕೂಡ ನೀವು ರೆಫರೆನ್ಸ್ ಆಗಿ ತಗೋಬಹುದು. ಕ್ಲೀನಾಗಿ ಈ ಚಾನಲಲ್ಲಿ ಹೋಗ್ತಾ ಇದೆ. ಈ ಚಾನಲ್ನ ಬ್ರೇಕ್ಔಟ್, ಈ ಚಾನಲ್ನ ಹೈ ಅಂತಂದ್ರು 46,200 ಬರುತ್ತೆ. ಆ ರೀತಿ ನೀವು ಇದರಲ್ಲಿ ಒಳಗಡೆ ಒಂದು ಕೆರೆ ದಡ ಥರ ಆ ಥರ ನೋಡಿಕೊಂಡು ಕ್ಲೀನಾಗಿ ಪ್ಲಾನ್ ಮಾಡ್ಬೋದು ಅಂತ ಹೇಳ್ತೀನಿ. ಸೊ ನೆಕ್ಸ್ಟ್ ನಾವು ನೋಡ್ತಾ ಇರೋಂಥದ್ದು ಫಿನ್ ನಿಫ್ಟಿ. ಸೊ ಫಿನ್ ನಿಫ್ಟಿನಲ್ಲಿ ನೋಡೋದಾದರೆ ಇವತ್ತು ಒಂದು ಲಾಸ್ಟ್ ಮೂಮೆಂಟಲ್ಲಿ ಒಂದು ದೊಡ್ಡದಾಗಿ ಫಾಲ್ ಬಂದಿದೆ. ಇಲ್ಲೂ ಕೂಡ ನಿಮಗೆ ಒಂದು ಕ್ಲೀನಾಗಿ ಒಂದು ಚಾನಲ್ ಕ್ರಿಯೇಟ್ ಮಾಡ್ಕೊಂಡು ಹೋಗಿತ್ತು ಇವತ್ತು. ಆ ಚಾನಲ್ನ ಒಳಗಡೆ ಇದೆ, ವಾಪಸ್ ಬಂದು ಒಂದು ವೀಕಲ್ಲಿಂದ ಕ್ಲೋಸ್ ಆಗಿದೆ ಅಂತ ಅನಿಸಿದ್ರು ನಿಮಗೆ. ಈ ಝೋನ್ನ ಬಿಟ್ಟು ಆಚೆ ಬಂದಿಲ್ಲ. ಸೊ ಫಿನ್ ನಿಫ್ಟಿನಲ್ಲಿ ನಾವು ನೋಡ್ಕೊಂಡು ಟ್ರೇಡ್ ಮಾಡೋಣ. 20,500 ಅನ್ನೋದು ನಾಳೆಗೆ ಸಪೋರ್ಟ್ ಆಗುತ್ತೆ ಯಾರಾದರೂ ಟ್ರೇಡ್ ಮಾಡೋದಿದ್ರೆ. ಬಟ್ ನಾಳೆ ನಿಫ್ಟಿ ಬ್ಯಾಂಕ್ ನಿಫ್ಟಿ ಫೇವರಬಲ್ ಆಗಿರುತ್ತೆ ಬಿಕಾಸ್ ಆಫ್ ಎಕ್ಸ್ಪೈರಿ. ಸೊ ಫಿನ್ ನಿಫ್ಟಿಗೆ ನೋಡೋಣ ಶುಕ್ರವಾರ ಸೋಮವಾರ ಆವಾಗ ನಾವು ಪ್ಲಾನ್ ಮಾಡೋಣಂತೆ. ಬಟ್ 20,500 ಇವಾಗ ಸಪೋರ್ಟ್ ಥರ ಆಕ್ಟ್ ಆಗುತ್ತೆ. ನಾಳೆ 20,625 ಇವತ್ತೇನು ಹೈ ಬ್ರೇಕ್ ಮಾಡಿತ್ತೋ ಇಲ್ವೋ ಅಂತ ನೋಡ್ತೋಣ. ಬಟ್ ಫಿನ್ ನಿಫ್ಟಿನಲ್ಲಿ ಒಂದು ಒಳ್ಳೆ ಮೂವ್ಮೆಂಟ್ ಬಂದಿದೆ ಇವತ್ತು. ಫಿನ್ ನಿಫ್ಟಿ ನಾನು ಟ್ರ್ಯಾಕ್ ಮಾಡಿರಲಿಲ್ಲ, ಬಟ್ ಅಲ್ಲಿಂದ ಅದು ಅಷ್ಟೇ ದೊಡ್ಡದಾಗಿ ರಿಜೆಕ್ಷನ್ ಕೂಡ ಬಂದಿದೆ. ಸೊ ಇಲ್ಲಿ ದೊಡ್ಡದಾಗಿ ಸ್ಟಾಪಸ್ ಕೂಡ ಹಿಟ್ ಆಗಿರುತ್ತೆ. ಅದಕ್ಕೆ ಏನು ಹೇಳ್ತಾ ಇರೋದು, ರೇಂಜ್ ಟು ರೇಂಜ್ ಪ್ಲೇ ಮಾಡಬೇಕು ನೀವು. ಇಂಥ ಟೈಮಲ್ಲಿ ನೀವು ಸಣ್ಣ ಪ್ರಾಫಿಟಲ್ಲಿ ಸಣ್ಣ ಟಾರ್ಗೆಟ್ಗೆ ನೀವು ಮಾಡಬೇಕು. ಪೊಸಿಷನ್ಗಳನ್ನು ದಯವಿಟ್ಟು ರಿಸ್ಕಿಯಾಗಿ ಇಟ್ಕೊಬೇಡಿ. ಎಲ್ಲಿ ತನಕ ಅಂತಂದರೆ ನೋಡಿ, ಬ್ಯಾಂಕ್ ನಿಫ್ಟಿನಲ್ಲಿ ನೀವು ನೋಡ್ತಾ ಬರೋದಾದರೆ ಒನ್ ಡೇ ಕ್ಯಾಂಡಲಿಗೆ ಹೋಗ್ಬಿಟ್ಟು, ಸೊ ಬ್ಯಾಂಕ್ ನಿಫ್ಟಿ ಇವಾಗ ಯಾವ ಝೋನಲ್ಲಿದೆ, ಇದೇ ಝೋನಲ್ಲಿದೆ. ಅಂದರೆ ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ನ ಮಾಡ್ತಾ ಇದೆ. ಯಾವ್ಯಾವಾಗ ಈ ರೀತಿ ಬಸ್ ಸ್ಟ್ಯಾಂಡ್ ಮಾಡ್ತಾ ಇರುತ್ತೋ ಆವಾಗ ನಮಗೆ ಹುಷಾರಾಗಿರುತ್ತೆ. ನೋಡಿ, ಒಂದು ದೊಡ್ಡ ಬಾರ್ ಬಂದರೆ ಅದು 3-4 ದಿನ ಸುಧಾರಿಸ್ಕೊಳುತ್ತೆ ಮಾರ್ಕೆಟು. ಆ ರೀತಿ ಆಗಿದೆ. ಆದರೆ ಇವತ್ತು ಲೋ ಪಾಯಿಂಟಲ್ಲಿ ಬಂದು ಕ್ಲೋಸ್ ಆಗಿಲ್ಲ. ಮಿಡ್ಲಿಂದ ಒಂದು ಸಪೋರ್ಟ್ ಬಂದು ಮೇಲ್ಗಡೆ ಹೋಗಿದೆ. ಹಾಗಾಗಿ ನಾವು ಅಪ್ಸೈಡ್ಗೆ ಬುಲ್ಲಿಶ್ ಆಗಿದ್ದೀವಿ. ಬಟ್ ಈ ಝೋನ್ ಏನಿದೆ 46,250 ಇದು ಖಂಡಿತವಾಗ್ಲೂ ಒಂದು ರೆಸಿಸ್ಟೆನ್ಸ್ ಆಕ್ಟ್ ಆಗ್ತಾ ಹೋಗುತ್ತೆ. ನೋಡಿ, ಡೈಲಿ ಕ್ಯಾಂಡಲಲ್ಲಿ ನೋಡುವಂಥದ್ದು ತುಂಬ ಇಂಪಾರ್ಟೆಂಟ್. ಈ ರೀತಿ ಬಂದು ನಿಮಗೆ ಚಾನಲ್ ಬ್ರೇಕ್ಔಟ್ ಆಗಿ ಮೇಲ್ಗಡೆ ಬಂದಿರುವಂಥದ್ದು ಈಗ ಬಸ್ ಸ್ಟ್ಯಾಂಡ್ ಕ್ರಿಯೇಟ್ ಮಾಡ್ತಾ ಇದೆ. ಮೇಲ್ಗಡೆ ಹೋದರೆ ಮೇಲ್ಗಡೆ ಹೋಗುತ್ತೆ ನೋಡ್ತಾ ಹೋಗೋಣ. ಬಟ್ ಇಲ್ಲಿ ನೀವು ನೋಡೋದಾದರೆ ಕೆಳಗಡೆ ಬರೋದಾದ್ರೂ ಈ ಹೈ ಏನು ಮಾಡಿತ್ತು ಆ ಲೆವೆಲು, ಈ ಮಾರೋ ಬೇಸಿಕ್ ಕ್ಯಾಂಡಲ್ ಲೋ, ಇದೆರಡು ಕೂಡ ಇಲ್ಲಿ ಸಪೋರ್ಟ್ ಥರ ಆಕ್ಟ್ ಆಗ್ತಾ ಇದೆ. ಒಂದ್ಸಲ ಟೆಸ್ಟ್ ಮಾಡಿ ಮೇಲೆ ಹೋಗಿದೆ. ಸೊ 2-3 ಸಲ ಟೆಸ್ಟ್ ಆಗಿರೋದ್ರಿಂದ ಈ ಝೋನ್ನ ಬಿಟ್ಟು ಕೊಡೋಕ್ಕೆ ಆಗೋದಿಲ್ಲ ಅಂತ ಅನ್ಕೊಂತೀನಿ. ವಿಚ್ ಇಸ್ 46,800 ನಾವು ಇನ್ನೂ ಸೇಫಾಗಿ ಹೇಳಿದ್ದೀವಿ ನಿಮಗೆ. ಬಟ್ ಅಲ್ಲಿಂದ ಏನಾದ್ರು ಕೆಳಗಡೆ ಬರ್ತಾ ಹೋಯಿತು ಅಂತಂದ್ರು ನಿಮಗೆ ಈ ಟಾರ್ಗೆಟ್ಗಳಿಗೆ ನೀವು ಟ್ರ್ಯಾಕ್ ಮಾಡ್ತಾ ಹೋಗ್ಬೋದು. ಅದಕ್ಕೆ ಡೈಲಿ ಕ್ಯಾಂಡಲಲ್ಲಿ ವ್ಯೂ ಮಾಡ್ಕೊಳ್ಳೋಂಥದ್ದು ವೆರಿ ಇಂಪಾರ್ಟೆಂಟ್. ಅದೇ ರೀತಿಯಾಗಿ ನಿಫ್ಟಿನಲ್ಲಿ ನೀವು ನೋಡೋದಾದ್ರೂ ನಿಫ್ಟಿ ಕೂಡ ಅದೇ ರೀತಿಯಾಗಿ ಒಂದು ಪುಲ್ ಬ್ಯಾಕ್ ಬಂದಿತ್ತು ಈ ಚಾನಲಲ್ಲಿ. ಆ ಚಾನಲಿಂದ ಇವಾಗ ಫಸ್ಟ್ ಟೈಮು ಮೇಲ್ಗಡೆ ಬಂದು ಕ್ಲೋಸ್ ಆಗಿದೆ. ನಾಳೆ ಇರೋದು ಕಂಟಿನ್ಯೂಷನ್ ಆಗುತ್ತಾ ಏನು ಕತೆ ಅಂತ ನೋಡ್ತಾ ಹೋಗೋಣ. ಬಟ್ ಬ್ರೇಕ್ಔಟ್ ಆಗಿ ಫೇಲ್ಯೂರ್ ಆಗಬೇಕು ಅಂದರೆ ಈಗ 19,600 ವೆರಿ ಇಂಪಾರ್ಟೆಂಟ್ ಆದಂಥ ಸಪೋರ್ಟ್ ಆಗ್ತಾ ಹೋಗುತ್ತೆ. ಅದಕ್ಕಿಂತ ಕೆಳಗಡೆ ಬಂದರೆ ಮಾತ್ರ ನಿಫ್ಟಿ ಮತ್ತೆ ವೀಕ್ ಆಯಿತು ಅಂತ ಹೇಳ್ಬೋದು. ಅಲ್ಲಿ ತನಕ ನೀವು ಮತ್ತೆ ಮೇಲ್ಗಡೆ ಸೈಡ್ ಮೂಮೆಂಟಪ್ನೇ ನೀವು ನೋಡ್ತಾ ಇರಬೇಕು. ಆ ರೀತಿ ನೋಡಿಕೊಂಡು ಟ್ರ್ಯಾಕ್ ಮಾಡಿ ಅಂತ ಹೇಳ್ತೀನಿ. ಸೊ ಇವತ್ತು ಒಂದಿಷ್ಟು ನ್ಯೂಸ್ ಬಗ್ಗೆ ಹೇಳಬೇಕಾಗಿತ್ತು ನಾನು. ನ್ಯೂಸ್ ಏನು ಅಂತಂದರೆ,
ಟಿನಲ್ಲಿ ಆಗಸ್ಟ್ 2 ರೆಕಾರ್ಡ್ ಡೇಟ್ ಆಗಿದೆ. ಒಂದು ಬೈಬ್ಯಾಕ್ನ ತರ್ತಾ ಇದ್ದಾರೆ, 3,000 ರೂಪಾಯಿಗೆ ಬೈಬ್ಯಾಕ್ನ ತರ್ತಾ ಇದ್ದಾರೆ. ಈಗ 2,650 ರೂಪಾಯಿ ನಡೀತಾ ಇದೆ. ಬೈಬ್ಯಾಕ್ ಅಂದರೆ ಅಷ್ಟು ಪ್ರಮಾಣದನ್ನು ಅವರು ತೊಗೊಳೋದಿಲ್ಲ, ಒಂದಿಷ್ಟು ಸರ್ಟನ್ ಕಂಡೀಷನ್ ಹೇಳ್ತಾರೆ, ಇಷ್ಟು ಪ್ರಮಾಣದ ಮಾತ್ರ ನಾವು ತೊಗೊತೀವಿ ಅಂತ, ಅಷ್ಟನ್ನು ನೀವು ಕೊಡ್ಬೋದು. ಆಗಸ್ಟ್ 2 ಒಳಗೆ ನಿಮಗೆ ಯಾವಾಗಲಾದರೂ ನಿಮ್ಮ ಡಿಮ್ಯಾಟ್ ಖಾತೆಯಲ್ಲಿ ಇದ್ದರೆ ಅದನ್ನು ನೀವು 3,000 ಬೈಬ್ಯಾಕಿಗೆ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ವಿಪ್ರೋದಲ್ಲಿ ಹಿಂದೆ ಬೈಬ್ಯಾಕಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ವಿ, ಅದೇ ರೀತಿಯಾಗಿ LNTನಲ್ಲೂ ಕೂಡ ನೀವು ಪಾರ್ಟಿಸಿಪೇಟ್ ಮಾಡೋದಾದರೆ ಮಾಡ್ಬೋದು. ಈಗ ಆಲ್ ಟೈಮ್ ಹೈಯಲ್ಲಿದೆ. ಅಕ್ಯುಮುಲೇಟ್ ಮಾಡ್ಕೋಬೇಕೋ ಬೇಡವೋ ಅಂತಂದರೆ ಜಸ್ಟ್ ಬಿಕಾಸ್ ಆಫ್ ಬೈಬ್ಯಾಕಲ್ಲಿ ನೀವು ಈಗ ಅಕ್ಯುಮುಲೇಟ್ ಮಾಡ್ಕೋಬೋದು. ಖಂಡಿತವಾಗ್ಲೂ ನಾನು ಬುಲಿಶ್ ಆಗಿದ್ದೀನಿ LNT ಮೇಲೆ, ಆದರೆ ಈಗ ಆಲ್ ಟೈಮ್ ಹೈ ಝೋನ್ ಅಂತ ಇದೆ. ಹಾಗಾಗಿ ಜಸ್ಟ್ ಬೈಬ್ಯಾಕಿಗೆ ಅಂತ ನೀವು ಪಾರ್ಟಿಸಿಪೇಟ್ ಮಾಡೋಕ್ಕೆ ಹೋಗ್ಬಿಡಿ. ಬಟ್ ನೋಡಿ ಆಲ್ರೆಡಿ ಹೋಲ್ಡಿಂಗಲ್ಲಿ ಇದೆ ಅಂತ ನಿಮ್ಮ ಹತ್ರ ಬೈಬ್ಯಾಕಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು ಅಂತ ಅನಿಸುತ್ತೆ ನನಗೆ. 3,000 ರೂಪಾಯಿ ಒಳ್ಳೆ ಲೆವೆಲೇನೆ. ಸೊ ಕೊಡ್ಬೋದು, ಆವಾಗ ಒಂದಿಷ್ಟು ಪ್ರಮಾಣದಲ್ಲಿ ಮಾತ್ರ ಹೊರಗಡೆ ಹೋಗುತ್ತಲ್ವ, ಆ ರೀತಿ ನಿಮಗೆ ಲಾಭ ಮಾಡ್ಕೋಬೋದು. ಸೊ ಜೊತೆಗೆ RBL ಬ್ಯಾಂಕಲ್ಲಿ ಒಂದು ನ್ಯೂಸ್ ಇದೆ, ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. LNTದು ಒಂದು ಹೇಳಬೇಕಾಗಿತ್ತು ನ್ಯೂಸು, ಅದನ್ನು ನಾನು ಕವರ್ ಮಾಡಿದ್ದೀನಿ. ಬಜಾಜ್ ಫೈನಾನ್ಸಲ್ಲಿ ರಿಸಲ್ಟ್ ಬಂದಿದೆ ಇವತ್ತು, ಎಸ್ಟಿಮೇಷನ್ಗಿಂತ ಕಮ್ಮಿನೇ ಬಂದಿದೆ. ಸೊ ನಾಳೆ ಆಕ್ಸಿಸ್ ಬ್ಯಾಂಕ್ದು ರಿಸಲ್ಟ್ ಬರ್ತಾ ಇದೆ ಅಂತ ಕಾಣುತ್ತೆ, ಅದ್ರದ್ದು ಯಾವ ರೀತಿ ಆಗುತ್ತೆ ಅಂತ ನೋಡ್ತಾ ಹೋಗೋಣ. ಸೊ FOMC ಮೀಟ್ ಇದೆ. ಸೊ ಅದಲ್ಲದೆ ಇಂಪಾರ್ಟೆಂಟ್ ಆಗಿ FOMC ಮೀಟ್ ಇದೆ ಅಲ್ವಾ, ಇವತ್ತು 0.25 ಬೇಸಿಸ್ ಪಾಯಿಂಟ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಮಾರ್ಕೆಟಲ್ಲಿ. ಸೊ 99% ಪ್ರಾಬಬಿಲಿಟಿ ಒಂದು 0.25% ಹೈಕ್ ಮಾಡ್ತಾರೆ ಫೆಡ್ ಅವರು ಅಂತ. ಅಕಸ್ಮಾತ್ ಏನಾದ್ರು ಆಚೆ ಈಚೆ ಆಯಿತು ಅಂತಂದರೆ ಮಾರ್ಕೆಟಲ್ಲಿ ವೈಲೆಂಟ್ ರಿಯಾಕ್ಷನ್ ಬರ್ಬೋದು. ಸೊ ನಾಳೆ ಈವೆಂಟ್ ಡೇ ಕೂಡ ಆಗಿರುತ್ತೆ, ಹಾಗಾಗಿ ಸಣ್ಣ ಪ್ರಮಾಣದಲ್ಲಿ ಹುಷಾರಾಗಿ ಟ್ರೇಡ್ ಮಾಡಿ ಅಂತ ಹೇಳ್ತೀನಿ. ಒಂದು ಟ್ರೆಂಡಿಂಗ್ ಮಾರ್ಕೆಟ್ ಬರ್ಬೋದು ಅಂತ ಅನಿಸ್ತಾ ಇದೆ ನಾಳೆ. ನೋಡ್ತಾ ಹೋಗೋಣ ಮೇಲ್ಗಡೆನ ಕೆಳಗಡೆನ ಅಂತ. ಸೊ ನಮಗೆ ಸದ್ಯದ ಮಟ್ಟಿಗೆ ಇವತ್ತಿಗೆ ಬಯಾಸು ಮೇಲ್ಗಡೆ ಇದೆ. ಸೊ HDFC ಬ್ಯಾಂಕ್ ಮೇಲ್ಗಡೆ ಹೋಗೋ ತನಕ ನಮಗೆ ಇಲ್ಲ ಟ್ರೇಡ್ ಅಂತ ಹೇಳಿದ್ದೆ ನಿಮಗೆ. 1,700 ಮತ್ತೆ ರಿಜೆಕ್ಷನ್ ಬಂದಿದೆ, ಬಟ್ ಸ್ಟಿಲ್ ವಿತ್ ಇನ್ ದ ಬಸ್ ಸ್ಟ್ಯಾಂಡಲ್ಲೇ ಇದೆ. ನಾಳೆ ಮತ್ತೆ 1,700 ಕ್ರಾಸ್ ಮಾಡೋಕೆ ಹೋದರೆ ಬ್ಯಾಂಕ್ ನಿಫ್ಟಿ ಕೂಡ ಬುಲ್ಲಿಶ್ ಆಗಿರ್ಬೋದು. ಅವಾಗ 1,720 ನೀವು ಟಾರ್ಗೆಟ್ ಮಾಡ್ತಾ ಹೋಗ್ಬೋದು HDFC ಬ್ಯಾಂಕಲ್ಲಿ. ನೋಡ್ತಾ ಹೋಗೋಣ ಯಾವ ರೀತಿ ಆಗುತ್ತೆ ಅಂತ. ನೆಕ್ಸ್ಟ್ ಕೋಟಕ್ ಬ್ಯಾಂಕಲ್ಲಿ ಪೊಸಿಷನ್ ಟ್ರೇಡ್ ಹೇಳಿದೆ ನಿಮಗೆ. ಪೊಸಿಷನ್ ಟ್ರೇಡ್ ನೋಡಿ ನನ್ನ ಕ್ಲೋಸ್ ಟು 45 to 50% ಪ್ರಾಫಿಟ್ ಬಂದಿದ್ದು, ಇವತ್ತು ಬ್ಯಾಕ್ ಟು 15%ಗೆ ಬಂದುಬಿಟ್ಟಿದೆ. ಇದು ಪೊಸಿಷನ್ ಟ್ರೇಡಲ್ಲಿ ಆಗುವಂಥದ್ದು. ಬಟ್ ಆಗಸ್ಟ್ ಎಕ್ಸ್ಪೈರಿ ಆಗಿರೋದ್ರಿಂದ ಸೊ ಏನೂ ಚಿಂತೆ ಇಲ್ಲ. ಬಟ್ ಸ್ಟಾಕ್ ಇಲ್ಲಿ ಒಂದು ಸಲ ಟೆಸ್ಟ್ ಮಾಡಿ ಹೋಯಿತು. ಸೊ 1,880 ಅನ್ನೋದು ಈಗಲೂ ಕೂಡ ನೋಡಿ ರೆಸಿಸ್ಟೆನ್ಸ್ ಲೆವೆಲ್, ಅದನ್ನು ಬಿಟ್ಟು ಮೇಲ್ಗಡೆ ಹೋಗೋಕ್ಕಾಗಿಲ್ಲ. ನಾಳೆ ಏನಾದರೂ ಮೇಲ್ಗಡೆ ಟ್ರಾವೆಲ್ ಆಗ್ತಾ ಹೋಯಿತು ಅಂತಂದರೆ 1,925 ಕೂಡ ಒಂದು ರೆಸಿಸ್ಟೆನ್ಸ್ ಇದೆ. ಸೊ ಅವಾಗ ನಾವು ಪ್ರಾಫಿಟ್ ಬುಕ್ ಮಾಡ್ಕೊಳೋದು ಏನು ಅಂತ ನೋಡ್ತಾ ಹೋಗ್ಬೋದು. ಬಟ್ ಇದು ಮಂತ್ಲಿ ಎಕ್ಸ್ಪೈರಿ ಆಗಿರೋದ್ರಿಂದ ಇವಾಗಲೇ ಏನು ಚೇಂಜಸ್ ಆಗೋದಿಲ್ಲ ಅಂತ ಅನ್ಕೊಂತೀನಿ ಸೆಂಟಿಮೆಂಟ್ನ. ನೋಡ್ತಾ ಹೋಗೋಣ. ಬಟ್ 1,820 ಈ ಟಾರ್ಗೆಟ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. 1,825ನ ಒಂದು ಗ್ಯಾಪ್ ಕೂಡ ಇದೆ, ಗ್ಯಾಪ್ ಫಿಲ್ಲಿಂಗ್ ಆಗಬೇಕು ಅಂತ. ನೋಡ್ತಾ ಹೋಗೋಣ ಯಾವ ರೀತಿ ಪ್ಲಾನ್ ಆಗ್ತಾ ಹೋಗುತ್ತೆ ಅಂತ. ಸೊ ಇನ್ನೂ ಟೈಮ್ ಇರೋದ್ರಿಂದ ಇದರಲ್ಲಿ ಏನೂ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಬಟ್ 1,820 ಬಂದು ಟೆಸ್ಟ್ ಆಗ್ಬೋದು ಅಂತ ಅನಿಸುತ್ತೆ. ಕೋಟಕ್ ಬ್ಯಾಂಕು ಸದ್ಯಕ್ಕೂ ವೀಕ್ ಆಗಿ ಕಾಣಿಸ್ತಾ ಇದೆ. ಬಟ್ ಏನಾದ್ರು ಸೆಂಟಿಮೆಂಟ್ ಚೇಂಜ್ ಆದರೆ ನಾವು ಅದೇ ರೀತಿ ಚೇಂಜ್ ಆಗಬೇಕಾಗುತ್ತೆ. ಸೊ ನೆಕ್ಸ್ಟ್ ಏಷ್ಯನ್ ಪೇಂಟ್ಸಲ್ಲಿ ನೆನ್ನೆ ಒಂದು ಪೊಸಿಷನ್ ಟ್ರೇಡ್ ಎಂಟ್ರಿನ ಹೇಳಿದೆ. ಕೆಲವರು ಕಮೆಂಟ್ ಮಾಡಿ ಕೇಳಿದ್ದಾರೆ ಆಪ್ಷನ್ಸು ಸ್ಟಾಕಲ್ಲಿ ಹೇಳಿ ಅಂತ. ಸರ್ ಅದೊಂದು ಮೆಂಬರ್ಸ್ ಎಕ್ಸ್ಕ್ಲೂಸಿವ್ ಅಂತ ಇಟ್ಟಿದ್ದೀವಿ. ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಅದನ್ನ ನೀವು ಚೆಕ್ಔಟ್ ಮಾಡ್ಬೋದು. ಸಬ್ಸ್ಕ್ರಿಪ್ಷನ್ ಮಾಡೋದ್ರ ಮೂಲಕ ಅಥವಾ ನೀವು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡೋದ್ರ ಮೂಲಕ ನಮ್ಮ ಜೊತೆ ಜೋಡಿಸ್ಕೋಬೋದು ಅಂತ ಹೇಳ್ತೀನಿ. ಯಾರಾದರೂ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿದರೆ ನೀವು ಟ್ರೇಡ್ ಮಾಡ್ತಾ ಇಲ್ಲ ಅಂತಂದರೆ ನಿಮ್ಮದು ಟೆಲಿಗ್ರಾಮ್ ಆಕ್ಸೆಸ್ಸು ಸದ್ಯದಲ್ಲೇ ರಿವೋಕ್ ಆಗುತ್ತೆ. ಸೊ ಅದು ನಮಗೆ ರಿಪೋರ್ಟ್ ಬರುತ್ತೆ. ಸೊ ಮಂತಲ್ಲಿ ನೀವು ಅಟ್ಲೀಸ್ಟ್ ಒಂದು 2-3 ಟ್ರೇಡಾರು ಮಾಡ್ತಾ ಇದ್ದೀರಾ ಅಂತಂದರೆ ಸೊ ನಿಮಗೆ ಆಕ್ಸೆಸ್ ಕೊಡ್ತಾ ಹೋಗ್ತೀನಿ. ಇಲ್ಲ ಅಂತಂದರೆ ತೆಗೆದುಬೇಕಾಗುತ್ತೆ. ಯಾಕೆಂದರೆ ಮೆಂಬರ್ಶಿಪ್ ಮಾಡಲ್ 2 ಥರ ಇರೋದ್ರಿಂದ ಸಬ್ಸ್ಕ್ರಿಪ್ಷನ್ ಮಾಡಲು ಬಂದಿರೋದ್ರಿಂದ ಸೊ ಆ ಚೇಂಜಸ್ನ ನಾವು ಮಾಡಬೇಕಾಗಿದೆ. ಹಾಗಾಗಿ ಸೊ ಮೊದಲಿಂದ ನಾನು 1,000 ಸಬ್ಸ್ಕ್ರೈಬರ್ಸ್ ಆಗೋಕ್ಕಿಂತ ಮುಂಚೆ ಯಾರಿದ್ರಿ ನಿಮಗೆ ಏನೂ ಇಂಪ್ಯಾಕ್ಟ್ ಆಗೋದಿಲ್ಲ. ಬಟ್ ರೀಸೆಂಟಾಗಿ ಯಾರು ಆ್ಯಡ್ ಆಗಿರೋ ಸೊ ನೀವು ದಯವಿಟ್ಟು ನೀವು ಟ್ರೇಡ್ ಮಾಡೋದಿದ್ರೆ ಅಂಥ ಟೈಮಲ್ಲಿ ಮಾತ್ರ ನೀವು ಡಿಮ್ಯಾಟ್ ಅಕೌಂಟ್ ಫಾರ್ಮಲ್ಲಿ ಓಪನ್ ಮಾಡಿ. ಇಲ್ಲ ಅಂತಂದರೆ ನೀವು ಡೈರೆಕ್ಟು ಸಬ್ಸ್ಕ್ರಿಪ್ಷನ್ ಮಾಡಲಲ್ಲೇ ಬನ್ನಿ ಅಂತ ಹೇಳ್ತೀನಿ. ಸೊ ಏಷ್ಯನ್ ಪೇಂಟ್ಸಲ್ಲಿ ವೀಕ್ ಬಂದಿದೆ, ಚೇರ್ಮನ್ ನ್ಯೂಸ್ ಬಂದಿತ್ತು, ಇದೆಲ್ಲ ಹೇಳಿದೆ. 3,300 ನಾವು ಟಾರ್ಗೆಟ್ ಮಾಡ್ಬೋದು. ಸೊ 3,300 ಬಂದರೆ ನಾವು ಇದರಲ್ಲಿ ಎಕ್ಸಿಟ್ ಆಗೋದು ಒಂದು ಪೊಸಿಷನ್ ಟ್ರೇಡ್ನ ಪ್ಲಾನ್ ಮಾಡಿದ್ದೀವಿ. ನೋಡ್ತಾ ಹೋಗೋಣ ಯಾವ ರೀತಿ ಆಗ್ತಾ ಹೋಗುತ್ತೆ ಅಂತ. 3,600 ನಮಗೆ ಮಲ್ಟಿಪಲ್ ಟೈಮ್ಸ್ ರಿಜೆಕ್ಷನ್ ಬಂದಿದೆ. ಅದೇ ರೀತಿಯಾಗಿ ಬಜಾಜ್ ಫೈನಾನ್ಸ್ ಸ್ಟಾಕ್ ವೀಕಾಗಿ ಕಾಣಿಸ್ತಾ ಇದೆ. ಒಂದು ಗ್ಯಾಪ್ ಇತ್ತು, ಗ್ಯಾಪನ್ನು ಕೂಡ ಬಂದು ಫಿಲ್ ಆಗಿದೆ. ಸೊ 7,200 ಅನ್ನೋದು ಸಪೋರ್ಟ್ ಆಗ್ತಾ ಆಗುತ್ತೆ. 7,200 ಬಂದು ಸಪೋರ್ಟ್ ಟೆಸ್ಟ್ ಮಾಡ್ತಾ ಯಾವ ರೀತಿ ಆಗುತ್ತೆ ಅಂತ ನೋಡ್ತಾ ಹೋಗೋಣ. ಅದ್ರ ತಕ್ಕಂಗೆ ನಾವು ಪ್ಲಾನ್ ಮಾಡ್ತಾ ಹೋಗೋದು. ಬಟ್ ಸದ್ಯಕ್ಕೆ ಸ್ಟಾಕು ಒಂದು ಆಲ್ ಟೈಮ್ ಹೈ ಹತ್ರ ಬಂದಿತ್ತು, ಆಲ್ ಟೈಮ್ ಹೈಯಿಂದ ರಿಜೆಕ್ಷನ್ ಬರ್ತಾ ಇದೆ, ಸ್ವಲ್ಪ ವೀಕಾಗಿ ಕಾಣಿಸ್ತಾ ಇದೆ. ಸೊ ರಿಸಲ್ಟ್ ಕೂಡ ಅಂತ ಏನು ಚೆನ್ನಾಗಿ ಬಂದಿದೆ ನೋಡಿ, ಕರೆಕ್ಟಾಗಿ ಆಲ್ ಟೈಮ್ ಹೈ ಅಲ್ಲಿಂದ ರಿಜೆಕ್ಷನ್ ಬರ್ತಾ ಇದೆ. ನೋಡೋಣ ಇದ್ರ ಮಾರಬಜ ಕ್ಯಾಂಡಲ್ ಲೋ ಏನಿದೆ 7,168 ಅಂತ ತೋರಿಸ್ತಾ ಇದೆ. ಬಟ್ 7,200 ಲೆವೆಲ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಸಪೋರ್ಟ್ ಆಗುತ್ತೆ. ಈಗಲೂ ಕೂಡ ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಅಲ್ಲೇ ಇದೆ. ಸೊ ಈ ಝೋನನ್ನು ಬಿಟ್ಟು ಕೆಳಗಡೆ ಬಂದರೆ ಅವಾಗ ಮತ್ತೆ ವೀಕ್ ಆಗುತ್ತೆ, ಇಲ್ಲ ಮೇಲ್ಗಡೆ ಹೋದರೆ ಆಲ್ ಟೈಮ್ ಹೈ ಕಡೆಗೆ ಹೋಗ್ತಾ ಹೋಗುತ್ತೆ. ಆ ರೀತಿ ಪ್ಲಾನ್ ಮಾಡ್ತಾ ಹೋಗ್ಬೋದು. ಸೊ ಇದೆಲ್ಲ ನೆಕ್ಸ್ಟ್ ನೀವು ಪೊಸಿಷನ್ ಟ್ರೇಡ್ ಮಾಡೋದಾದರೆ ಅದೆಲ್ಲ ಒಳ್ಳೆ ನ್ಯೂಸ್ ಆಗುತ್ತೆ, ಅದಕ್ಕೆ ಹೇಳ್ತಾ ಇದ್ದೀನಿ. RBL ಬ್ಯಾಂಕಲ್ಲಿ ಮಹೀಂದ್ರಾ ಗ್ರೂಪ್ ಅವರು ಓಪನ್ ಮಾರ್ಕೆಟಲ್ಲಿ ಇವತ್ತು 4% ಸ್ಟೇಕ್ನ ತೊಗೊಂಡಿದ್ದಾರೆ. ನೋಡಿ RBI ಮೊದಲಿಂದ ಯಾವುದಾದ್ರೂ ಕಾರ್ಪೊರೇಟ್ ಎಂಟಿಟೀಸ್ಗಳು ಬ್ಯಾಂಕಿಂಗ್ ವ್ಯವಹಾರದಲ್ಲಿ ಬರೋದಕ್ಕೆ ಅವ್ರಿಗೊಂದು ಸ್ವಲ್ಪ ರೆಡಾರ್ ಝೋನಲ್ಲಿ ಇದ್ದಾರೆ. ಇದೇ ಕಾರಣಕ್ಕೆ HDFC ಬ್ಯಾಂಕು HDFC ಲಿಮಿಟೆಡ್ ಮರ್ಜರ್ ಆಗಿಬಿಟ್ರು. NBFC ಸ್ಪೇಸಲ್ಲಿ ಕೆಲಸ ಮಾಡೋದು ಕಷ್ಟ ಆಗಿದೆ. ಬೆಂಗಳೂರಲ್ಲಿ ನ್ಯಾಷನಲ್ ಕೋಆಪರೇಟಿವ್ ಸೊಸೈಟಿ ಅಂತಿತ್ತು ನೋಡಿ, ಅದು ಆಲ್ಮೋಸ್ಟ್ ದಿವಾಳಿ ಆಗುವಂಥ ಸನಿಹದಲ್ಲಿದೆ. 50,000ಕ್ಕಿಂತ ಜಾಸ್ತಿ ಹಣನ ವಿಡ್ರಾ ಮಾಡೋಕ್ಕೆ ಅವಕಾಶ ಕೊಡಬೇಡಿ ಅಂತ ಬ್ಯಾಂಕಿಗೆ ನಿರ್ದೇಶನ ಕೊಟ್ಟಿದೆ RBI.
ಅದನ್ನು ಆದಷ್ಟು ರೆಗ್ಯುಲರ್ ಬ್ಯಾಂಕಿಗೆ ಅಥವಾ ನ್ಯಾಷನಲೈಸ್ ಬ್ಯಾಂಕಿಗಳಿಗೆ ಶಿಫ್ಟ್ ಆಗೋಕ್ಕೆ ನೋಡಿ. ಯಾಕೆಂದರೆ ಯೆಸ್ ಬ್ಯಾಂಕು ಈ ಥರದಲ್ಲೆಲ್ಲ ನಿಮ್ಗೆ ಆದಾಗ ಬೇರೆ ಬ್ಯಾಂಕ್ಗಳು ಬಂತು ರೆಸ್ಕ್ಯೂಗೆ ಅಂತ, ಆದರೆ ಕೋಆಪರೇಟಿವ್ ಬ್ಯಾಂಕ್ಸ್ ಎಲ್ಲ ಆದರೆ ಆ ರೀತಿ ಯಾರೂ ಕಾಪಾಡಲಿಕ್ಕೆ ಬರೋದಿಲ್ಲ. ಮತ್ತು 5 ಲಕ್ಷ ತನಕ ನಿಮಗೆ ಠೇವಣಿಗೆ ಗ್ಯಾರಂಟಿ ಇರುತ್ತೆ ಖಂಡಿತ, ಆದರೆ ಅದನ್ನು ಪಡೆಯೋಕ್ಕೆ ನೀವು ಸುಮಾರು ದಿನ ಟೈಮ್ ವೇಸ್ಟ್ ಮಾಡಬೇಕಾಗುತ್ತೆ. ಆ ಟೈಮಲ್ಲಿ ನಿಮಗೆ ಇಮಿಡಿಯೇಟಾಗಿ ದುಡ್ಡು ಬೇಕು ಅಂತಂದರೆ ಏನು ಮಾಡ್ತೀರಾ? ಹಾಗಾಗಿ ದಯವಿಟ್ಟು ಒಳ್ಳೆ ಬ್ಯಾಂಕ್ ಜೊತೆ ಇರಿ ಅಂತ ಕೇಳ್ಕೊತೀನಿ. ಸೊ ಕೋಆಪರೇಟಿವ್ ಬ್ಯಾಂಕ್ಗಳಿಗೆ ಈ ಸ್ಥಿತಿ ಬರಬಾರ್ದಿತ್ತು. ಎಲ್ಲ ಕೋಆಪರೇಟಿವ್ ಬ್ಯಾಂಕ್ಗಳು ಅಂತ ನಾನು ಹೇಳ್ತಾ ಇಲ್ಲ, ಯಾಕೆಂದರೆ ಗ್ರಾಮೀಣ ಭಾಗದಲ್ಲಿ ಈಗ ಪ್ರೈವೇಟ್ ಬ್ಯಾಂಕ್ಗಳೆಲ್ಲ ಕಾಲಿಡ್ತಾ ಇದೆ. ಆದರೆ ಸುಮಾರು ವರ್ಷದಿಂದ ನಿಮಗೆ ಈ ಥರ ಗ್ರಾಮೀಣ ಬ್ಯಾಂಕ್ಗಳು, ಕೋಆಪರೇಟಿವ್ ಬ್ಯಾಂಕ್ಗಳೇ ಅಲ್ಲಿನ ಜನರಿಗೆ ಉಳಿತಾಯ ಮಾಡಲಿಕ್ಕೆ ಒಂದು ವ್ಯವಸ್ಥೆ ಆಗಿರ್ತಿದ್ದಂಥದ್ದು. ಆದರೆ ಈಗ ಆ ಥರ ಸಿಚುವೇಶನ್ ಚೇಂಜ್ ಆಗ್ತಿದೆ. NPA 42% ಏನೋ ಆಗಿದೆ ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕಲ್ಲಿ. ಸೊ ತುಂಬ ಕಷ್ಟ ಇದೆ, ಶೋಚನೀಯ ಸ್ಥಿತಿಲಿದೆ. ಯಾವ ರೀತಿ ಆಗುತ್ತೆ ಅಂತ ನೋಡ್ತಾ ಹೋಗೋಣ. ಸೊ ಎಲ್ಲರಿಗೂ ದುಡ್ಡು ಸಿಗೋಂಗಾಗಲಿ ಅಂತ ಕೇಳ್ಕೊತೀನಿ ಅಷ್ಟೇ. ಹಾಗಾಗಿ ಸ್ವಲ್ಪ ಹುಷಾರಾಗಿರಿ. RBL ಬ್ಯಾಂಕಲ್ಲಿ 4% ಸ್ಟೇಕ್ನ ತೊಗೊಳಕ್ಕೆ ಅಂತ ಬಂದಿದ್ರು. ಇವರು 20% 25% ಸ್ಟೇಕ್ ತೊಗೋಬೇಕು ಅಂತ ಇಂಟ್ರೆಸ್ಟ್ ಇದೆಯಂತೆ ಮಹೀಂದ್ರ ಗ್ರೂಪಿಗೆ. ಆದರೆ ಅದು ಅದೇ ರೀತಿ ಹಾಗೆ ಈಸಿಯಾಗಿ ತೊಗೊಳಕ್ಕಾಗಲ್ಲ. RBI ಇದು ಅಪ್ರೂವಲ್ ಬೇಕಾಗ್ತಾ ಹೋಗುತ್ತೆ. RBI ಯೂಶಲಿ 5% 10% ಅನ್ಸುತ್ತೆ. 10%ಗಿಂತ ಜಾಸ್ತಿ ಯಾವುದೇ ಒಂದು ಕಾರ್ಪೊರೇಟ್ ಎಂಟಿಟಿ ಬ್ಯಾಂಕ್ಗಳಲ್ಲಿ ಕೈ ಹಾಕೋಕ್ಕೆ ಅವರು ಬಿಡ್ತಾ ಇಲ್ಲ. ಸೊ ಅದಕ್ಕೆ ಮೇಲ್ಗಡೆ ಬೇಕು ಅಂತಂದರೆ ಅವರು ಅಪ್ರೂವಲ್ನ ಪಡಿಲೇಬೇಕು. ಸೊ ಆ ಅಪ್ರೂವಲ್ ಪ್ರೊಸೆಸ್ ಎಲ್ಲ ಯಾವ ರೀತಿ ಆಗ್ತಾ ಅಂತ ನೋಡ್ತಾ ಹೋಗೋಣ. ಬಟ್ ಸ್ಟಾಕಿಗಂತೂ ಒಳ್ಳೆ ಪುಷ್ ಬಂದಿದೆ. ಆಫ್ಟರ್ ಲಾಂಗ್ ಟೈಮ್ ಒಂದು ವೀಕಲ್ಲಿ ಕ್ಯಾಂಡಲ್ನ ಬ್ರೇಕ್ಔಟ್ ಆಗಿತ್ತು. ಆ ಬ್ರೇಕ್ಔಟ್ ಆಗಿ ನೋಡಿ ಒಳ್ಳೆ ವಾಲ್ಯೂಮ್ಗಳಲ್ಲಿ ಇಲ್ಲೇ ಎಲ್ಲ ಅಕ್ಯುಮುಲೇಟ್ ಆಗಿದೆ. ಸೊ ಮುಂಬರುವ ದಿನಗಳಲ್ಲಿ ನನಗೆ 300 ಏನು ಲೆವೆಲ್ ಇದೆ ಇದನ್ನು ಟಾರ್ಗೆಟ್ ಆಗಿ ನೋಡ್ಬೋದು ಅಂತ ಅನಿಸ್ತಾ ಇದೆ. 275 ಕೂಡ ಮುಂಬರುವ ದಿನಗಳಲ್ಲಿ ಕಾಣಿಸ್ಬೋದು. ಸೊ ಶಾರ್ಟ್ ಟರ್ಮಲ್ಲಿ ಯಾರು ನೋಡ್ತಾ ಇದ್ದಾರೆ 375ನ ನೀವು ಟಾರ್ಗೆಟ್ ಮಾಡ್ಬೋದು. ನಿಮ್ಮ ಸ್ಟಾಪ್ ಲಾಸು ಒಂದು 220 ಈ ಲೆವೆಲ್ಗಳಲ್ಲಿ ನೀವು ಸ್ಟಾಪ್ ಲಾಸ್ನ ಇಟ್ಕೋಬೋದು. 220 ಸ್ಟಾಪ್ ಲಾಸ್ ಇಟ್ಕೊಂಡು 275 300 ಈ ಟಾರ್ಗೆಟ್ಗಳು ನೋಡಲಿಕ್ಕೆ ಸಿಗ್ಬೋದು ಅಂತ ಕಾಣಿಸ್ತಾ ಇದೆ RBL ಬ್ಯಾಂಕಲ್ಲಿ. ನೋಡ್ತಾ ಹೋಗೋಣ ಯಾವ ರೀತಿ ಶೇಪ್ ಆಗ್ತಾ ಹೋಗುತ್ತೆ ಅಂತ. ಸೊ ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್. ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮರಿದಲ್ಲೇ ಇವತ್ತು ಕಾರ್ಗಿಲ್ ವಿಜಯ್ ದಿವಸ ಅಲ್ವಾ, ಇದನ್ನು ಮೊದಲನೇ ನಾನು ಪ್ರಸ್ತಾಪ ಮಾಡಬೇಕಾಗಿತ್ತು. ಬಟ್ ನಮ್ಮ ಚಾನಲಲ್ಲಿ ಮಾತಾಡ್ಕೊಂಡಿದ್ವಿ. ಇವತ್ತು ನಿಮ್ಮ ಕೈಲಾದರೆ ಸಾಧ್ಯವಾದಷ್ಟು ನಿಮ್ಮ ಕಾಂಟ್ರಿಬ್ಯೂಷನ್ ಏನಿದೆ, ಸೊ ನಮ್ಮ ಸೋಲ್ಜರ್ಸ್ ಏನು ಮಾರ್ಟಿಯರ್ ಆಗಿರ್ತಾರೆ ಅವರ ಫ್ಯಾಮಿಲಿಗೆ ಸೇರುತ್ತೆ ಅದು ಆರ್ಮಿ ವೆಲ್ಫೇರ್ ಫಂಡ್ ಅಂತ ಅಥವಾ ನ್ಯಾಷನಲ್ ಡಿಫೆನ್ಸ್ ಫಂಡ್ ಅಂತ ಇದೆ. ಇದ್ರ ಬಗ್ಗೆ ನಾನು ಇಂಡಿಪೆಂಡೆನ್ಸ್ ಡೇ ದಿನ ಲಾಸ್ಟ್ ಟೈಮು ಒಂದು ವಿಡಿಯೋ ಮಾಡಿದ್ದೆ. ಈಗಲೂ ಇಂಡಿಪೆಂಡೆನ್ಸ್ ಡೇ ಹತ್ತಿರ ಬರ್ತಾ ಇದೆ. ಆ ವಿಡಿಯೋನ ಐ ಬಟನಲ್ಲಿ ಕೊಟ್ಟಿರ್ತೀನಿ. ಅದರಲ್ಲಿ ಆ ತಮ್ನೇನಲ್ಲಿ ಯಾವ QR ಕೋಡ್ ಇದೆ ಆ QR ಕೋಡನ್ನು ನಿಮ್ಮ ಯಾವುದೇ ಫೋನ್ ಪೇನೋ, ಗೂಗಲ್ ಪೇನೋ, ಪೇಟಿಎಮ್ಮೋ ಯಾವ ವಾಲೆಟ್ ಇದೆಯೋ ಅದರಲ್ಲಿ ನೀವು ಸ್ಕ್ಯಾನ್ ಮಾಡೋದ್ರ ಮೂಲಕ ನಿಮ್ಮ ಕಾಂಟ್ರಿಬ್ಯೂಷನ್ನ ಮಾಡ್ಬೋದು. ಇವತ್ತಿನ ದಿನ ಮಾಡಿದ್ರೆ ಆ ಡೇಗೆ ಒಂದು ಸ್ಪೆಷಲ್ ಡೇ ಅಲ್ವಾ, ಹಾಗಾಗಿ ಯಾವತ್ತು ಕೂಡ ಇದನ್ನು ಮಾಡ್ಬೋದು. ಬಟ್ ಇವತ್ತು ಮಾಡಿದ್ರೆ ಅದೊಂದು ಅವ್ರನ್ನ ನೆನಪಿಸ್ದಂಗೆ ಆಗುತ್ತೆ, ಅವ್ರ ಫ್ಯಾಮಿಲಿಗೆ ನಾವು ಇದೀವಿ ಅನ್ನೋ ಒಂದು ಭರವಸೆ ಕೊಟ್ಟಂಗೆ ಆಗುತ್ತೆ ಅನ್ನೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ನಮ್ಮ ಕಾಂಟ್ರಿಬ್ಯೂಷನ್ ತುಂಬ ಕಮ್ಮಿ ಇರ್ಬೋದು, ಆದರೆ ಎಲ್ಲರೂ ಮನಸ್ಸು ಮಾಡಿದ್ರೆ ಅದು ಒಂದು ಒಳ್ಳೆ ಫಂಡ್ ಆಗಿ ಒಳ್ಳೆ ಕಾಸಿಗೆ ನೆರವಾಗುತ್ತೆ ಅನ್ನೋದು ನನ್ನ ಒಂದು ನಂಬಿಕೆ. ಹಾಗಾಗಿ ದಯವಿಟ್ಟು ಸಾಧ್ಯವಾದರೆ ನಿಮ್ಮ ಕೈಲಿ ಆ ಕೆಲಸನ ಮಾಡಿ ಅಂತ ಹೇಳ್ತೀನಿ. 2023 ನಮ್ಮ ಚಾನಲ್ ಮಿಷನ್ ತಮಗೆಲ್ಲರಿಗೂ ಗೊತ್ತಿದೆ. ಪ್ರತಿಯೊಬ್ಬರು ಆರೋಗ್ಯವಂತರಾಗಿರಬೇಕು, ಪ್ರತಿಯೊಬ್ಬರು ಆರೋಗ್ಯ ವಿಮೆನ ಆಯ್ಕೆ ಮಾಡ್ಕೋಬೇಕು. ಮತ್ತೊಮ್ಮೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.